ಕೊಲೆ ಆರೋಪಿ ನಟ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಶುರುವಾಗಿದೆ. ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಆಗಿದೆ. ದರ್ಶನ್ ಪವಿತ್ರ ಸೇರಿ ಒಟ್ಟು 7 ಮಂದಿ ಬೇಲ್ ರದ್ದು ಮಾಡಬೇಕು ಅಂತ ಈ ಅರ್ಜಿ ಸಲ್ಲಿಕೆ ಆಗಿದೆ. ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ನಿಂದ ಅರ್ಜಿ ಸಲ್ಲಿಕೆ ಆಗಿರೋದು. ಮೆಸರ್ಸ್ ಕೃಷ್ಣ ಅಂಡ್ ನಿಶಾನಿ ಲಾ ಚೇಂಬರ್ಸ್ ಇದರ ಮೂಲಕ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಸದ್ಯದಲ್ಲೇ ಅರ್ಜಿ ಕುರಿತು ವಿಚಾರಣೆಗೆ ದಿನಾಂಕವನ್ನು ನಿಗದಿ ಮಾಡುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ನೀಡಿರುವ ಜಾಮೀನು ರದ್ದು ಕೋರಿ ಈ ಅರ್ಜಿ ಸಲ್ಲಿಕೆ ಆಗಿದೆ. ಡಿಸೆಂಬರ್ 13ರಂದು ಜಾಮೀನು ನೀಡಿರುವಂತಹ ಹೈಕೋರ್ಟ್ ಈ ಹಿನ್ನೆಲೆಯಲ್ಲಿ ಈ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಸಂದೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂದೇಶ್, ಈ ಹಿಂದೆ ಮಧ್ಯಂತರ ಜಾಮೀನು ಒಂದು ಕಡೆ, ಜೊತೆಗೆ ರೆಗ್ಯುಲರ್ ಜಾಮೀನನ್ನು ಕೊಡಲಾಗಿತ್ತು. ಇದ್ರ ವಿರುದ್ಧ ಈಗ ಅಪೀಲ್ಗೆ ಹೋಗಿದ್ದಾರೆ. ಯಾವ ಗ್ರೌಂಡ್ಸ್ನ ಮೇಲೆ ಅಲ್ಲಿ ವಾದ ಆಗ್ಬೋದು ಅಂತ ಸಂದೇಶ್? ವಾಸುದೇವ್, ಇವಾಗ ಪ್ರಮುಖವಾಗಿ ನಿನ್ನೆ ಸೋಮವಾರ ಪ್ರಾಸಿಕ್ಯೂಷನ್ ಇಂದ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ರದ್ದು ಕೋರಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಮೆಸರ್ಸ್ ಕೃಷ್ಣ ಹಾಗೆ ನಿಶಾನಿ ಲಾ ಚೇಂಬರ್ನಿಂದ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಆ ಅರ್ಜಿಯಲ್ಲಿ ಅಂದರೆ ಪ್ರಾಸಿಕ್ಯೂಷನ್ ಸಲ್ಲಿಸಿರುವಂತಹ ಅರ್ಜಿ ಏನಿದೆ, ಜಾಮೀನನ್ನು ರದ್ದು ಕೋರಿ ಸಲ್ಲಿಸಿರುವಂಥ ಅರ್ಜಿ, ಆ ಅರ್ಜಿಯಲ್ಲಿ ಸಾಕಷ್ಟು ಕಾರಣಗಳನ್ನು ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾವ ಕಾರಣಕ್ಕಾಗಿ ಈ ಜಾಮೀನನ್ನು ರದ್ದು ಮಾಡಬೇಕು ಅಥವಾ ತಡೆಯನ್ನು ಕೋರಬೇಕು ಆದೇಶಕ್ಕೆ ಅನ್ನೋದನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸಾಕಷ್ಟು ಕಾರಣಗಳನ್ನು ಪ್ರಾಸಿಕ್ಯೂಷನ್ ಕೂಡ ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ದರ್ಶನ್ ಅವರು ಸಿನಿಮಾ ನಟರಾಗಿರೋದ್ರಿಂದ, ಜೊತೆಗೆ ಸಾಕಷ್ಟು ಅಭಿಮಾನಿಗಳನ್ನು ರಾಜ್ಯದ ಒಳಗೆ ಹಾಗೆ ಹೊರಗೆ ಕೂಡ ಹೊಂದಿರೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಅಥವಾ ಸಾಕ್ಷಿಗಳನ್ನು ತಿರುಚುವಂತಹ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಅನ್ನೋದನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಸಾಕಷ್ಟು ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 262 ಸಾಕ್ಷಿಗಳನ್ನು ಏನು ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದ್ದೀವಿ, ಅದನ್ನು ಕೂಡ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಜೊತೆಗೆ 164 ಸ್ಟೇಟ್ಮೆಂಟನ್ನು ಏನು ಕೊಟ್ಟಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ, ಆ 164 ಸ್ಟೇಟ್ಮೆಂಟ್ಗೂ ಕೂಡ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಯಾಕಂದರೆ 164 ಸ್ಟೇಟ್ಮೆಂಟನ್ನು ಐ ವಿಟ್ನೆಸ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ಐ ವಿಟ್ನೆಸ್ಗಳು ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿ ಹಲ್ಲೆಯಾಗಿದೆ ಅನ್ನೋದನ್ನು ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೂ ಕೂಡ ಹೈಕೋರ್ಟ್ ಅವಸರದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೊತೆಗೆ ನಾವು ಇಲ್ಲಿ ಯಾವುದೇ ರೀತಿಯ ಒಂದು 164 ಸ್ಟೇಟ್ಮೆಂಟ್ನ ಅಥವಾ ಐ ವಿಟ್ನೆಸ್ನ ಹೇಳಿಕೆಯನ್ನು ಕೂಡ ಗಮನಕ್ಕೆ ತೆಗೆದುಕೊಂಡಿಲ್ಲ. ಜೊತೆಗೆ ಇಲ್ಲಿ ಸಾಕಷ್ಟು DNA ರಿಪೋರ್ಟ್ಸ್ ಆಗಿರ್ಬೋದು, ಅಂದರೆ ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿಯ DNA ಕೂಡ ಈಗಾಗಲೇ ಕಂಡು ಬಂದಿತ್ತು. ಜೊತೆಗೆ ಸಾಕಷ್ಟು CCTVಗಳಾಗಿರ್ಬೋದು, ಜೊತೆಗೆ FSL ರಿಪೋರ್ಟ್ ಆಗಿರ್ಬೋದು, ಜೊತೆಗೆ CDR, ನೆಟ್ವರ್ಕ್ ಲೊಕೇಶನ್, ಟವರ್ ಡಂಪ್, ಹಾಗೆ ಈ ರೀತಿಯಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ರು ಕೂಡ ಎಲ್ಲೋ ಒಂದು ಕಡೆ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡದೆ ಈ ರೀತಿಯ ಅವಸರದ ಒಂದು ಆದೇಶವನ್ನು ನೀಡಿದೆ. ಹಾಗಾಗಿ ಇಲ್ಲಿ ಮಧ್ಯಂತರ ಪ್ರವೇಶವನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ವೈದ್ಯಕೀಯ ಮಧ್ಯಂತರ ಜಾಮೀನನ್ನು ಏನು ದರ್ಶನ್ ಅವರು ಪಡೆದುಕೊಂಡಿದ್ರು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಬೆನ್ನು ಉರಿ ಅನ್ನೋ ಕಾರಣಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನು ಪಡಿತಾರೆ. ಆದರೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಅಲ್ಲಿ ಆಗಿಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಆರೋಪಿಗೆ ಕೊಟ್ಟಿರುವಂತಹ ಜಾಮೀನಿನ ಆದೇಶವನ್ನ ಮಧ್ಯಂತರ ಪ್ರವೇಶ ಮಾಡಿ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಅಥವಾ ರಿಕ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಪ್ರಮುಖವಾಗಿ 7 ಜನ ಆರೋಪಿಗಳಿಗೂ ಕೂಡ ಒಂದೇ ಗ್ರೌಂಡ್ಸ್ ಮೇಲೆ ಜಾಮೀನನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಪ್ರಾಸಿಕ್ಯೂಷನ್ ಕೂಡ ಮೆನ್ಷನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕಾರಣಕ್ಕಾಗಿ ಇಲ್ಲಿ ಜಾಮೀನು ಕೊಟ್ಟಿರೋದ್ರಿಂದ ಪ್ರಾಸಿಕ್ಯೂಷನ್ ಕೂಡ ಅಲ್ಲಿ ಹೇಳುತ್ತೆ, ಕಾನೂನಿನ ಪ್ರಕಾರ ಯಾವುದೇ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರೈಮರಿ ಮಾಹಿತಿಯನ್ನ ಅವರಿಗೆ ಕೊಟ್ಟರೆ ಸಾಕು ಅನ್ನೋದನ್ನ ಹೇಳ್ತದೆ. ಆದ್ರೆ ಹೈಕೋರ್ಟ್ ಇಲ್ಲಿ ಲಿಖಿತ ರೂಪದಲ್ಲಿ ಏನು ಗ್ರೌಂಡ್ಸ್ ಆಫ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ನೋಟಿಸ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಏನಕ್ಕೆ ಅರೆಸ್ಟ್ ಮಾಡ್ತಿದೀವಿ ಅನ್ನೋದಕ್ಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಜಾಮೀನನ್ನ ಮಂಜೂರು ಮಾಡಿತ್ತು ಹೈಕೋರ್ಟ್. ಆದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುತ್ತೆ, ಕಾನೂನಿನ ಪ್ರಕಾರ ನಾವು ಪ್ರೈಮರಿ ಮಾಹಿತಿಯನ್ನ ಕೊಟ್ಟರೆ ಸಾಕು ಆರೋಪಿಗಳಿಗೆ. ಆದ್ರೆ ಇಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬೇಸ್ ಮೇಲೆ ಜಾಮೀನನ್ನ ಕೊಡಲಾಗಿದೆ. ಹಾಗಾಗಿ ಇಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಏಕಪಕ್ಷೀಯ ಆದೇಶವನ್ನ ಮಾಡಬೇಕು ಅನ್ನೋದನ್ನ ಪ್ರಾಸಿಕ್ಯೂಷನ್ ಕೂಡ ಮನವಿ ಮಾಡ್ಕೊಳ್ತಾ ಹೋಗುತ್ತೆ. ಅಂದ್ರೆ ಸಲ್ಲಿಸಿರುವಂತಹ ಪ್ರಾಸಿಕ್ಯೂಷನ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಈ ಎಲ್ಲಾ ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸಿದ್ಧಾರ್ಥ ಲೂಥ್ರಾ ಅವರು ಸರ್ಕಾರದ ಪರವಾಗಿ ಅಲ್ಲಿ ಹಿಯರಿಂಗ್ಗೆ ಅಪಿಯರ್ ಆಗ್ತಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಯಾವ ರೀತಿ ಅಲ್ಲಿ ವಾದ ವಿವಾದ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಾಸುದೇವ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.